ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಮೀಸಲಾತಿ ಪ್ರಕಟ ಗರಿಗೆದರಿದ ರಾಜಕಾರಣ, ಹಲವರಿಗೆ ಇರುಸು ಮುರುಸು. ವಿಶೇಷ ಕಾರ್ಯಕ್ರಮ ಇವತ್ತು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಗೆಜೆಟ್ ನೋಟಿಫಿಕೇಷನ್ ಆಗಿದೆ. ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ 5 ವಿಭಾಗಗಳಿಗೂ ಕೂಡ ಮೀಸಲಾತಿ ಪ್ರಕಟವಾಗಿದೆ. ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ 12 ವಾರ್ಡುಗಳು, ಅಂದರೆ 11 ವಾರ್ಡುಗಳು ಪಕ್ಕಾ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಆದರೆ 1 ವಾರ್ಡು ಬೆಂಗಳೂರು ದಕ್ಷಿಣಕ್ಕೆ ಸೇರಿಕೊಂಡಿದೆ, ತಲಗಟ್ಟಪುರ. ಹಾಗಾಗಿ 12 ವಾರ್ಡುಗಳ ಮೀಸಲಾತಿ ಪಟ್ಟಿಯೂ ಕೂಡ ಪ್ರಕಟವಾಗಿದೆ. ಮೀಸಲಾತಿಯ ಪಟ್ಟಿ ಪ್ರಕಟವಾದ ನಂತರ ರಾಜಕಾರಣ ಗರಿಗೆದರಲಾರಂಭಿಸಿದೆ. ಮೊದಲಿಗೆ ಯಾವ್ಯಾವ ವಾರ್ಡ್ ಏನೇನು ಆಗಿದೆ ಅನ್ನುವಂಥದ್ದನ್ನು ಕೊಟ್ಟು ರಾಜಕೀಯ ಗರಿಗೆದರುವುದು ಏಕೆ ಅನ್ನುವಂಥದ್ದನ್ನು ಒಂದು ಸ್ವಲ್ಪ ನಿಮ್ಮ ಗಮನಕ್ಕೆ ತರುವ ಪ್ರಯತ್ನವನ್ನು ಮಾಡ್ತೇನೆ. ಮೊದಲದಾಗಿ 11 ಯಶವಂತಪುರ ಕ್ಷೇತ್ರಕ್ಕೆ ಸೇರಿದಂಥದ್ದು, 1 ಬೆಂಗಳೂರು ದಕ್ಷಿಣಕ್ಕೆ ಸೇರಿರತಕ್ಕಂಥದ್ದು. ತಲಗಟ್ಟಪುರ ವಾರ್ಡ್ ಸಾಮಾನ್ಯವಾಗಿದೆ. ಇನ್ನು ಉಳಿದಂಥ 11 ವಾರ್ಡ್ಗಳಲ್ಲಿ ದೊಡ್ಡಬಿದರಕಲ್ಲು ಸಾಮಾನ್ಯ, ಅಂದ್ರಹಳ್ಳಿ ಅನುಸೂಚಿತ ಪಂಗಡ ಎಸ್.ಟಿ, ನಾಡಪ್ರಭು ಕೆಂಪೇಗೌಡ ನಗರ ಸಾಮಾನ್ಯ, ಹೇರೋಹಳ್ಳಿ ಹಿಂದುಳಿದ ವರ್ಗ ಎ ಮಹಿಳೆ, ಬ್ಯಾಡ್ರಳ್ಳಿ ಹಿಂದುಳಿದ ವರ್ಗ ಎ, ಉಲ್ಲಾಳ ಸಾಮಾನ್ಯ, ನಾಗದೇವನಹಳ್ಳಿ ಸಾಮಾನ್ಯ ಮಹಿಳೆ, ಕೆಂಗಲ್ ಹನುಮಂತಯ್ಯ ಪಶ್ಚಿಮ ವಾರ್ಡ್ ಸಾಮಾನ್ಯ, ಶಿವನಪಾಳ್ಯ ಸಾಮಾನ್ಯ ಮಹಿಳೆ, ಕೆಂಗೇರಿ ಕೋಟೆ ವಾರ್ಡ್ ಹಿಂದುಳಿದ ವರ್ಗ ಎ, ಕೆಂಗೇರಿ ಹಿಂದುಳಿದ ವರ್ಗ ಎ ಮಹಿಳೆಯಾಗಿದೆ. ಇದು ಆಗುವ ಮುಂಚೆ ಇದ್ದಂಥ ರಾಜಕಾರಣದ ಚಟುವಟಿಕೆ, ಆದ ಮೇಲೆ ಆಗುತ್ತಿರುವಂತಹ ರಾಜಕಾರಣದ ಚಟುವಟಿಕೆ ಅಜಗಜಾಂತರ ವ್ಯತ್ಯಾಸವಾಗಿ ಹೋಗಿದೆ. ಭಾರತೀಯ ಜನತಾ ಪಕ್ಷ ಹಾಗೂ JDSನವರು ಕೆಟಗರಿಗೋಸ್ಕರವಾಗಿ ಕಾಯ್ತಾ ಇದ್ದರು. ಯಾಕೆಂದರೆ ಅವ್ರ ಕೈಲಿ ಕೆಟಗರಿ ಮಾಡಿಸುವಂತಹ ಶಕ್ತಿ ಏನಿರಲಿಲ್ಲ. ಯಾಕೆ ಕೆಟಗರಿ ಆಗುತ್ತೋ ಕೆಟಗರಿ ಆಗಲಿ, ನಮ್ಮ ಅಭ್ಯರ್ಥಿ ಯಾರು ಅಂತ ಆಗ ಯೋಚನೆ ಮಾಡ್ತೀವಿ ಅಂತ. ಈಗ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಮಾಜಿ ಸಹಕಾರ ಸಚಿವ ಎಸ್.ಟಿ. ಸೋಮಶೇಖರ್ ಅವರ ನೇತೃತ್ವದಲ್ಲಿದ್ದಂಥವರು, ಅವರ ಅನುಯಾಯಿಗಳು, ಅವರ ಬಂಟರುಗಳು, ನನಗೆ ವಾರ್ಡ್ ಸಿಕ್ಕಿಲ್ಲ, ನನ್ನ ವಾರ್ಡ್ಗೆ ನನಗೆ ಬೇಕು ಅನ್ನುವ ಕಾರಣಕ್ಕೋಸ್ಕರವಾಗಿ ಅದನ್ನು ಬದಲಾಯಿಸಲಾಗಿದೆ. ಈ ಹಿಂದೆ ನನಗೆ ಭರವಸೆ ಕೊಟ್ಟಿದ್ದರು, ಆದರೆ ನಿಮ್ಮ ಚಾನಲ್ನಲ್ಲಿ ಹೇಳಿದ್ರು ಭರವಸೆ ಕೊಟ್ಟಿಲ್ಲ, ಯಾರಿಗೂ ನಾನು ಮಾತು ಕೊಟ್ಟಿಲ್ಲ ಅಂತ ಹೇಳಿದರು. ಆದರೆ ನನಗೆ ಮಾತು ಕೊಟ್ಟಿದ್ದರು ಅಂತ ಈಗಾಗಲೇ ಆರಂಭವಾಗಿದೆ. ಈ ಬಾರಿ ಸಂಕ್ರಾಂತಿ ಉತ್ಸವದ ಪ್ರಯುಕ್ತ ಶ್ರೀ ನಂದಿ ಬಸವೇಶ್ವರ ದೇವಾಲಯವು ವಿಶೇಷ ಮಹತ್ವವನ್ನು ಪಡೆದಿದ್ದು, ರಾಜ್ಯದ ಪ್ರಮುಖ ರಾಜಕೀಯ ನಾಯಕರಿಂದ ಹಿಡಿದು ಮಾಜಿ ಮುಖ್ಯಮಂತ್ರಿ, ಶಾಸಕರು ಮತ್ತು ಲೋಕಸಭಾ ಸದಸ್ಯರು ತಮ್ಮ ಉಪಸ್ಥಿತಿಯಿಂದ ಈ ಉತ್ಸವವನ್ನು ಶೋಭಿತಗೊಳಿಸಿದ್ದಾರೆ. ಈ ವರ್ಷವೂ ಅದೇ ಶ್ರೇಯಸ್ಸು ಮುಂದುವರಿಯುತ್ತಿದ್ದು, ರಾಜ್ಯದ ಬಿಜೆಪಿ ಯುವ ನಾಯಕ ಶ್ರೀ ಬಿ.ವೈ. ವಿಜಯೇಂದ್ರ ಯಡಿಯೂರಪ್ಪರವರು ಸ್ವತಃ ಆಗಮಿಸಿ ಈ ಸಂಕ್ರಾಂತಿ ಉತ್ಸವವನ್ನು ಯಶಸ್ವಿಯಾಗಿ ಕೈಗೂಡಿಸಲಿದ್ದಾರೆ. ನಾಡಿನ ಎಲ್ಲಾ ಜನತೆ ಶ್ರೀ ನಂದಿ ಬಸವೇಶ್ವರನ ಕೃಪಾ ಆಶೀರ್ವಾದವನ್ನು ಪಡೆದು ಈ ಪವಿತ್ರ ಉತ್ಸವದಲ್ಲಿ ಭಾಗವಹಿಸಲು ಎಲ್ಲರಿಗೂ ಪ್ರೀತಿಪೂರ್ವಕವಾಗಿ ಆಹ್ವಾನಿಸಲಾಗಿದೆ. ನಿಮ್ಮ ಹಾಜರಾತಿಯಿಂದ ಉತ್ಸವದ ಸೌಂದರ್ಯ ಇನ್ನಷ್ಟು ಅಭಿವೃದ್ಧಿಯಾಗಿದೆ. ಈ ಜಾತ್ರಾ ಮಹೋತ್ಸವವನ್ನು ವಿಜೃಂಭಣೆಯಿಂದ ಪ್ರತಿ ವರ್ಷದಂತೆ ಶ್ರೀ ಎಂ ರುದ್ರೇಶ್ರವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿದೆ. ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಕಡಲೆಕಾಯಿ ಪರಿಷೆಗೆ ಆಗಮಿಸಿ ಶ್ರೀ ನಂದಿ ಬಸವೇಶ್ವರರ ದಿವ್ಯ ಕೃಪೆಗೆ ಪಾತ್ರರಾಗಬೇಕೆಂದು ಸ್ವಾಗತಿಸುತ್ತಿದ್ದೇವೆ. ದಿನಾಂಕ 15/1/2026 ಗುರುವಾರ, ಸೋಂಪುರ ನೈಸ್ ಸರ್ಕಲ್, ವರಾಹಸಂದ್ರ. ಬಂಧುಗಳೇ, ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸಂಕ್ರಾಂತಿ ಉತ್ಸವವನ್ನು ಸೋಂಪುರ ನೈಸ್ ರೋಡ್ ಕಾರಿಡಾರ್ ಕಳೆದ 20 ವರ್ಷದಿಂದ ಬಸವಣ್ಣನ ಸಂಕ್ರಾಂತಿ ಉತ್ಸವವನ್ನು ನಡೆಸ್ಕೊಂಬರ್ತಾ ಇದ್ದೀವಿ. ಅದೇ ಥರ ಈ ವರ್ಷವೂ ಸಹ ದೇವಸ್ಥಾನದ ಅರ್ಚಕರ ದಂಪತಿಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತೀವಿ. ಬಂಧುಗಳೆಲ್ಲ ಸಾರ್ವಜನಿಕರು ಈ ಉತ್ಸವಕ್ಕೆ ಭಾಗಿಯಾಗಿ ಹಬ್ಬಕ್ಕೆ ಆಶೀರ್ವಾದ ಪಡೆಯಬೇಕು ಅಂತ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಆಯಿತು, ನನಗೆ ಮಾತು ಕೊಟ್ಟಿದ್ದರು, ಆದರೆ ಅದು ಲೇಡಿ ಮಾಡಿದ್ದಾರೆ. ನನ್ನ ಹೆಂಡ್ತಿನ ನಿಲ್ಲಿಸೋದು ಬೇಡ ಅಂತಿದ್ದೆ, ಅದು ನನ್ನ ಹೆಂಡ್ತಿನ ನಿಲ್ಲಿಸ್ತೇನೆ ಅಂತ ಕೆಲವೊಬ್ಬರು ವಾದ. ಇನ್ನು ಕೆಲವೊಬ್ಬರು ಈಗಾಗಲೇ 11 ವಾರ್ಡಿನೊಳಗೆ 2 ವಾರ್ಡ್ ಏನು ಎಕ್ಸ್ಪೆಕ್ಟ್ ಮಾಡಿದ್ವಿ ಅದೇ ಆಗಿದೆ ಅಂದರೆ ಈ ಎಲ್ಲವೂ ಕೂಡ ಚರ್ಚಿತವಾಗಿ ಅಂತಿಮಗೊಂಡಿದೆ ಅಂತಲೇ ಅರ್ಥ. ಯಾವುದದು? ಮೊದಲದಾಗಿ ನಾಗದೇವನಹಳ್ಳಿ ಸಾಮಾನ್ಯ ಮಹಿಳೆಯಾಗಿದೆ, ಕೆಂಗಲ್ ಹನುಮಂತಯ್ಯ ವಾರ್ಡ್ ಸಾಮಾನ್ಯವಾಗಿದೆ. ಇದು ಎರಡೂ ಕೂಡ ಚರ್ಚೆ ಒಳಗೆ ಇದ್ದಂಥದ್ದು. ಟಿಕೆಟ್ ಕೊಡ್ತಾರೋ ಕೊಡಲ್ವೋ ಕೊಡಬಾರ್ದೋ ಅದರ ಬಗ್ಗೆ ನಮಗೆ ಗೊತ್ತಿಲ್ಲ. ಆ ಎರಡೂ ವಾರ್ಡನ್ನು
ಈಗ ತಾನೇ ಬಂದಿರತಕ್ಕಂಥವ್ರಿಗೆ ಟಿಕೆಟ್ ಕೊಡೋದಕ್ಕೆ ತಯಾರಿಯಾಗಿದ್ದೇ, ಆಗ್ತಾ ಇದೆ, ಆಗುತ್ತೆ, ಚರ್ಚೆಯಾಗಿದೆ, ರಾಜಗುರುಗಳು ಹೇಳಿದ್ದಾರೆ, ಡಿ ಕೆ ಶಿವಕುಮಾರ್ ಒಪ್ಕೊಂಡಿದ್ದಾರೆ. ಈ ರೀತಿಯ ಚಟುವಟಿಕೆಗಳು ನಡೆಯುತ್ತಿರುವ ಮಧ್ಯೆಯೊಳಗೆ ಮೀಸಲಾತಿ ಆಗಿರ್ತಕ್ಕಂಥದ್ದು ಕೂಡ ಈ ಅನುಮಾನಕ್ಕೆ ಒಂದು ರೀತಿ ಪುಷ್ಟಿ ಕೊಟ್ಟು ಸತ್ಯವಾಗಿ ಹೊರಹೊಮ್ಮುತ್ತಿದೆ. ಸಾಮಾನ್ಯ ಮಹಿಳೆ ಅಂತಿದ್ರೆ ದೇವರಾಜ್, ಈಗ ತಾನೇ JDS ಬಿಟ್ಟು ಕಾಂಗ್ರೆಸ್ಗೆ ಸೇರಿರ್ತಕ್ಕಂಥ ದೇವರಾಜ್ ಅವರ ಪತ್ನಿ ಪುಷ್ಪಾ ದೇವರಾಜ್ ರವರ ಸ್ಪರ್ಧೆ ಖಚಿತ, ಟಿಕೆಟ್ ಖಚಿತ ಅನ್ನಲಾಗ್ತಾ ಇದೆ. ಹಾಗೆಯೇ ಇನ್ನೊಬ್ಬರು ಚೇತನ್ ಗೌಡ JDS ತೊರೆದು ಕಾಂಗ್ರೆಸ್ ಸೇರ್ಕೊಂಡಂತರು, ಅವ್ರಿಗೂ ಕೂಡ ಸಾಮಾನ್ಯ ಮಾಡಿಕೊಟ್ಟು ಜನರಲ್ ಮಾಡಿ ಕೆಂಗಲ್ ಹನುಮಂತಯ್ಯ ಅವಾರ್ಡ್ ಬಿಟ್ಕೊಡ್ತಾ ಇದ್ದಾರೆ. ಇದು ಸತ್ಯ ಅನ್ನುವಂಥದ್ದಾಗಿದೆ. ಉಳಿದಂಥದ್ದು ಯಾವ ಲೆಕ್ಕಾಚಾರದೊಳಗೆ ಯಾವ ಆಧಾರದ ಮೇಲೆ ಮಾಡಿದ್ದಾರೆ ಗೊತ್ತಿಲ್ಲ. ಎರಡು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಅಂತಂದರೆ, ಒಂದು ಶಿವನಪಾಳ್ಯ ಸಾಮಾನ್ಯ ಮಹಿಳೆಯಾಗಿದೆ, ಯಾಕೆ, ಯಾರಿದ್ದಾರೆ ಅಲ್ಲಿ ಅಭ್ಯರ್ಥಿ, ಇದು ಸಾಕಷ್ಟು ಚರ್ಚೆ ಆಗ್ತಿರ್ತಕ್ಕಂಥ ವಿಚಾರ. ಯಾರೋ ಒಬ್ಬರು ತಮ್ಮ ಶ್ರೀಮತಿ ನಿಲ್ಲಿಸಬೇಕು ಅಂತ ಬೇರೆಯವ್ರು ಒತ್ತಡ ಹಾಕಿದ್ರೆ ಅವ್ರು ಹ್ಞೂ ಹೊಂದಿದ್ರಂತೆ, ಈಗ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಅವರ ಶ್ರೀಮತಿ ನಿಲ್ಲೋದಿಲ್ಲ ಅನ್ನುವಂಥದ್ರೆ ಬೇರೆ ಯಾರಿಗೆ ಆ ಟಿಕೆಟು ಇಲ್ಲ, ಅದು ಬದಲಾಗುತ್ತಂತೆ, ಇನ್ನು ಅಬ್ಜೆಕ್ಷನ್ ಕಾಲ್ ಮಾಡ್ತಿದ್ದಾರೆ, ಕೆಲವೊಂದು ಬದಲಾಗಬಹುದು ಅನ್ನುವಂಥದ್ದಿದೆ. ಆಗಬಹುದೇನೋ, ಆದರೆ ಒಂದು ಲೆಕ್ಕಾಚಾರವಾಗಿ 99% ಇದೇ ಅಂತಿಮ. ಒಂದು ಎರಡು ಬದಲಾಗಬಹುದು, ಆದರೆ ಬದಲಾದಾಗ ಆ ಕೆಟಗರಿನ ತೆಗೆದು ಇನ್ನೆಲ್ಲರೂ ಅಕಾಮಡೇಟ್ ಮಾಡಬೇಕಲ್ಲ, ಅದು ಕಷ್ಟ ಸಾಧ್ಯವಾಗಬಹುದು. ಈ ಮಧ್ಯೆಯೊಳಗೆ ಅಸ್ತು ಅಂದಂಥ ಎನ್ ಸತ್ಯನಾರಾಯಣ, CMC ಸತ್ಯಾರವರಿಗೆ ಎಲ್ಲಿ ಟಿಕೆಟ್ ಕೊಡ್ತಾರಾ, ಕೊಡಲ್ವಾ, ಕೊಡಲ್ಲ ಅಂತ ಮಾತುಕತೆ ನಡೆದಿತ್ತು, ಕೊಡ್ತಾರೆ ಅಂತ ಮಾತುಕತೆ ಭರವಸೆಯಾಗಿತ್ತು. ಹೀಗಿರುವಾಗ CMC ಸತ್ಯನಾರಾಯಣವರ ಕತೆ ಏನು, ಶಿವನಪಾಳ್ಯ ಸಾಮಾನ್ಯ ಮಹಿಳೆಯಾಗಿದೆ, ಅದರ ಕತೆ ಏನು, ಕೆಂಗೇರಿ ಮೈಲಸಂದ್ರ BCM B ಮಹಿಳೆ ಆಗುತ್ತೆ ಅನ್ನುವ ಸಂದರ್ಭದೊಳಗೆ BCM A ಮಹಿಳೆಯಾಗಿದೆ, ಅಲ್ಲಿ ಯಾರಿಗೆ ಟಿಕೀಟು, ಸದ್ಯಕ್ಕೆ ಚರ್ಚೆ ಆಗಿರೋದು ಮಾತ್ರ ಹೇಳ್ತೀನಿ. ದೊಡ್ಡ ಬೆದಕಲು ಅಂದ್ರಳ್ಳಿ ಬಗ್ಗೆ ಹೋಗಿಲ್ಲ, ಕೆಲವೊಂದು ಬಗ್ಗೆ ಹೋಗಿಲ್ಲ, ಅದನ್ನೆಲ್ಲ ಆಮೇಲೆ ತೆಗೆದುಕೊಳ್ತೇನೆ ಮುಂದಿನ ದಿವಸದೊಳಗೆ. ಒಟ್ಟಿನ ಒಳಗೆ ಸುದ್ದಿ ಮೃದಂಗಕ್ಕೆ ST ಸೋಮಶೇಖರ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಕೆಲವೊಬ್ಬರು ಹೊಸ ಹೊಸ ಗರಿಗರಿ ಬಟ್ಟೆಯನ್ನು ಹೊಲಿಸ್ಕೊಂಡಿದ್ದಾರೆ. ಆದರೆ ಯಾರು ನಿಷ್ಠಾವಂತರಾಗಿ ಜನರ ಜೊತೆ ದುಡಿದಿದ್ದಾರೆ, ಜನರ ಜೊತೆ ಇದ್ದಾರೆ, ಅವ್ರಿಗೇನು ಭಯ ಇಲ್ಲ. ಈಗ ಬಂದವರಿಗೆ ಭಯ ಆಗಬಹುದು, ಗೊತ್ತಿಲ್ಲ, ನೋಡೋಣ. ನಾನು ಯಾರಿಗೂ ಭರವಸೆ ಕೊಟ್ಟಿಲ್ಲ, ಯಾರು ಬೇಸರ ಆಗುವಂಥ ಪ್ರಶ್ನೆ ಇಲ್ಲ ಅನ್ನುವಂಥ ಉತ್ತರವನ್ನು ಕೊಟ್ಟಿದ್ದರು. ಹಾಗಾಗಿ ಒಟ್ಟಾರೆಯಾಗಿ ಮೀಸಲಾತಿ ಪ್ರಕಟವಾದ ಮೇಲೆ ಗರಿಗೆದರಿದ ರಾಜಕಾರಣ ಹಲವರಿಗೆ ಇರುಸು ಮುರುಸಾಗಿರುವುದು ಸತ್ಯ. ಇನ್ನು ಕೆಲವೊಬ್ಬರಿಗೆ ಖುಷಿಯಾಗಿದೆ, ನನಗೆ ಹೇಳಿದ್ರು ನನಗೆ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಈ ಮಧ್ಯೊಳಗೆ ಇವತ್ತು ಕೆಂಗೇರಿ ಕೋಟೆ ವಾರ್ಡ್ನಿಂದ ಒಬ್ಬರು KPCCಗೆ ಅರ್ಜಿ ಹಾಕಿದ್ದಾರೆ ಅಂತೆ. 50,000 ಹಣವನ್ನು ಕಟ್ಟಿ ಹನುಮಂತಪ್ಪ ಅನ್ನುವಂಥ ಹಿರಿಯ ಕಾಂಗ್ರೆಸ್ಸಿಗರು ನನಗೆ ಟಿಕೆಟ್ ಬೇಕು ಅಂತ ಅರ್ಜಿ ಹಾಕಿದ್ದಾರೆ. 50,000ವನ್ನು ಕಟ್ಟಿ. ನೋಡೋಣ, ಇನ್ನು ಯಾರಿಗೆ ಏನು ಅಂತ ಗೊತ್ತಿಲ್ಲ. ಅಲ್ಲಿ ಬೇರೆ 50,000 ಕಟ್ಟಿಬಿಟ್ಟು ಅರ್ಜಿ ಹಾಕಬೇಕು, ಯಾರು ಹಾಕ್ತಾರೆ ನೋಡೋಣ ಅಂತ ಹೇಳ್ತಾ ಮೀಸಲಾತಿ ಪ್ರಕಟವಾಗಿದೆ. ರಾಜಕಾರಣ ಗರಿಗೆದರ್ತಾ ಇದೆ. ಹಲವರಿಗೆ ಇರುಸು ಮುರುಸು, ಇನ್ನು ಕೆಲವರಿಗೆ ಸಂತಸ, ಇನ್ನು ಕೆಲವರು ನನಗೆ ಖಂಡಿತ ಬದಲಾಯಿಸಿಕೊಡ್ತಾರೆ ಎನ್ನುವಂಥ ಆಶಾಭಾವನೆ, ಇನ್ನು ಕೆಲವರು ಮಹಿಳೆ ಮಾಡಿದ್ದು ನನ್ನ ಹೆಂಡತಿ ಟಿಕೆಟ್ ಕೊಡ್ತಾರೆ ಅಂತ ಹೇಳ್ತಾ ಕಾದು ನೋಡೋಣ ಯಾರಿಗೆ ಏನಾಗುತ್ತೆ ಅಂತ ಹೇಳೋಣ ಅಂತ ಹೇಳ್ತಾ ಮತ್ತೆ ವಿಶೇಷ ಸುದ್ದಿ, ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತಾನೆ. ನಮಸ್ಕಾರ.